ಸರ್ ನಾಳೆ ಮನೆಗಳು ಕೊಡ್ತೀನಿ ಅಂತೇಳಿ ಏನೋ ರಂಗಿ ಸಾಹೇಬರು ಹೇಳ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಕೊಟ್ಟರೆ ಸರ್ ಮತ್ತೆ ಎಲ್ಲ ಕಡೆನೂ ಕೊಡಬೇಕಾಗ್ತದೆ. ಸ್ಲಮ್ ಬೋರ್ಡ್ಗಳು ಕೊಡಬೇಕು. ಬಡವರು ಏನೋ ಕಟ್ಕೊಂಡಿರ್ತಾರೆ, ಸಾಹುಕಾರರು ಕಟ್ಕೊಳ್ತಾರೆ. ಅಲ್ಲಿ ಯಾರು ಜಾಗ ಇಲ್ಲೋ ಅವರು ಕಟ್ಕೊಂಡಿದ್ರು ಅಲ್ವಾ? ಅಂದರೆ ಅದೇ ರೀತಿ ಮುಂದುವರೆದ ಹೆಂಗೆ ಸರ್? ಅವ್ರೇನು ಬೇರೆ ಯಾರು ಅಲ್ವಲ್ಲ. ಇಲ್ಲ ಸರ್, ಈಗ ರಾಜ್ಯದಲ್ಲಿ 30 ಲಕ್ಷ ಕನ್ನಡಿಗರಿಗೆ ಸ್ವಂತ ಮನೆ ಇಲ್ಲ. ಆದರೆ ಕೇರಳದಿಂದ ವಲಸೆ ಬಂದವರಿಗೆ ಮನೆಗಳು ಕೊಡ್ತಾ ಇದ್ದಾರೆ. ಎಷ್ಟು ನ್ಯಾಯ ಅಂತ ಬಿಜೆಪಿ ಕೇಳ್ತಾರೆ ಮಾತಿಲ್ಲ ಸರ್. ಬಿಜೆಪಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಬೆಂಗಳೂರಲ್ಲಿ ಜನಸಂಖ್ಯೆ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಕೇವಲ 10 ಲಕ್ಷ ಇತ್ತು. 83ರಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ 15 ಲಕ್ಷ ಇತ್ತು. ಎಷ್ಟು? ಬೆಂಗಳೂರು ಜನಸಂಖ್ಯೆ ನಾನು ಕಾರ್ಪೊರೇಟರ್ ಆದಾಗ 83ರಿಂದ 88ಕ್ಕೆ 15 ಲಕ್ಷ ಇದ್ದಾಗ ಈಗ 1,40,00,000 ಜನ ಇದೆ. 1,40,00,000 ತಮಿಳ್ನಾಡಿನವ್ರು ಎಷ್ಟಿದ್ದಾರೆ, ಕೇರಳದವ್ರು ಎಷ್ಟಿದ್ದಾರೆ, ಆಂಧ್ರ ಪ್ರದೇಶದವ್ರು ಎಷ್ಟಿದ್ದಾರೆ, ತೆಲಂಗಾಣದವ್ರು ಎಷ್ಟಿದ್ದಾರೆ, ರಾಜಸ್ಥಾನದವ್ರು ಎಷ್ಟಿದ್ದಾರೆ, ಗುಜರಾತ್ನವ್ರು ಎಷ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ನವ್ರು ಎಷ್ಟಿದ್ದಾರೆ. ಇಡೀ ದೇಶದಲ್ಲಿರ್ತಕ್ಕಂಥವರೆಲ್ಲ ಕೂಡ ಬಂದು ಬೆಂಗಳೂರಲ್ಲಿ ನಿಲ್ಲಿಸಿದಾರ ಇಲ್ವೋ? ಈಗ ಹತ್ತು ಬೆಲೆನಲ್ಲಿ ಎಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಎಷ್ಟು ಜನ ನೆಲೆಸಿದ್ದಾರೆ? ಇಲ್ವೋ? ಬಿ ಜೆ ಪಿಯವರು ಹೇಳೋದೊಂದು ಮಾಡೋದೊಂದು. ಕಾಂಗ್ರೆಸ್ ಅಂದರೆ ಅವರು ಕನ್ನಡದವ್ರು ಮಾತ್ರ ಕರ್ನಾಟಕದಲ್ಲಿರಬೇಕು, ಬೇರೆ ರಾಜ್ಯದವರೆಲ್ಲ ಓಡಿಸ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ? ಬರೀ ಕೇರಳದಲ್ಲ, ಅವ್ರ ಮಾತಿನ ಅರ್ಥ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿದಾರಲ್ಲ ಅವ್ರನ್ನೆಲ್ಲ ಓಡಿಸ್ಬೇಕು ಅಂತ ಇವರು ಬಿ ಜೆ ಪಿಯವರು ಹುನ್ನಾರ ಏನೋ ಮಾಡ್ತಾ ಇರಬೇಕು. ಕರ್ನಾಟಕ ಮಿನಿ ಬಾಂಗ್ಲಾದೇಶ ಆಗ್ತಾ ಇದೆ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಈಗ ದೇಶದಲ್ಲಿ ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರೋದು? ಬಿ ಜೆ ಪಿ ತಾನೇ. ಗೃಹ ಮಂತ್ರಿ ಇದ್ದಾರಲ್ಲ, ಡಿಫೆನ್ಸ್ ಮಿನಿಸ್ಟರ್ ಇದ್ದಾರಲ್ಲ, ಯಾಕೆ ಬಿಡ್ತೀರಾ ಒಳಗಡೆ ನೀವು ಬಾಂಗ್ಲಾದವ್ರನ್ನ ಯಾಕೆ ಬಿಟ್ರಿ ಹೇಳಿ? ಬಾಂಗ್ಲಾದವ್ರನ್ನೆಲ್ಲ ಓಡಿಸಿ. ಯಾರು ಬೇಡ ಅಂತ ಹೇಳ್ತಾರೆ? ಯಾರು ಪಾಕಿಸ್ತಾನದವ್ರು ಇದ್ದರೆ ಅವ್ರನ್ನೂ ಓಡಿಸಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಅಲ್ವಾ? ಈ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಬಿ ಜೆ ಪಿಯವರು ಅವರೇ ಅಧಿಕಾರ ಅವ್ರ ಕೈಯಲ್ಲಿ ಇಟ್ಕೊಂಡು ನುಸುಳ್ಕೋರು ಅಂತ ಹೇಳ್ತಾರೆ. 11 ವರ್ಷ ಏನು ಕಡ್ದು ಕಟ್ಟಾಗ್ತಾ ಇದ್ದಾರೆ? ಹಂಗಾದರೆ ನುಸುಳ್ಕೋರು ನಮ್ಮ ದೇಶದಲ್ಲಿದ್ದರೆ ಇಲ್ಲಿದ್ದವರೆಲ್ಲ ಓಡಿಸಿ ಯಾರು ಬೇಡ ಅಂತ ಹೇಳ್ತಾರ? ಯಾರು ಬೇಡ ಅಂತ ಹೇಳೋದಿಲ್ಲ. ಬೇರೆ ದೇಶದವ್ರು ಯಾರಾದರೂ ಅಕ್ರಮವಾಗಿ ನಿಲ್ಸಿದ್ರೆ ಅವನ್ನೆಲ್ಲ ಕೊಡೋದು ಗಡೀಪಾರು ಮಾಡಿ ನಾವು ಸಂಪೂರ್ಣ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡುತ್ತೆ. ಸುಮ್ಮನೆ ಅವ್ರು ಈ ಆಡಳಿತ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ, ಈ ರೀತಿ ಎಲ್ಲ ಮಾತಾಡ್ತಾರೆ ಅಷ್ಟೇ.